ಹಿಂದಿ ವಿಚಾರವಾಗಿ ಮತ್ತೊಂದಿಷ್ಟು ಬಿಜೆಪಿ ನಾಯಕರು ಟೀಕೆ ಮಾಡ್ತಿದ್ದಾರೆ. ಅಂದ್ರೆ ಯಡಿಯೂರಪ್ಪನವರು ಕೂಡ ಟೀಕೆ ಮಾಡಿದ್ದಾರೆ. ಮಕ್ಕಳ ಬದುಕಿಗೆ ಕಲ್ಲು ಹಾಕ್ದಂಗ ಆಗಿದೆ. ನಾವೇನು ನಮ್ಮ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ದ್ವಿಭಾಷಾ ಸೂತ್ರವನ್ನ ಮತ್ತೆ ತರ್ತೇವೆ. ಇದನ್ನ ಅಂದ್ರೆ ಹಿಂದಿ ಪರೀಕ್ಷೆದು ಮಹತ್ವ ಏನಿತ್ತು ಅದಕ್ಕೆ ಅಷ್ಟೇ ಮಹತ್ವವನ್ನ ಕೊಡ್ತೇವೆ ಅನ್ನುವಂಥದ್ದು ಬಿಜೆಪಿ ನಾಯಕರು ಮಾತು. ಅವರು CBSE ICSE ಓದಿದಾರಂತ, ನೋಡಿದಾರಂತ ರೂಲ್ಸು, ಆ ಕಾನೂನು ಇದೆಯಂತ, ಅದು ಯಡಿಯೂರಪ್ಪರಿಗೆ ಗೊತ್ತಂತ. ಹಿರಿಯರು ರೆಸ್ಪೆಕ್ಟ್ ಕೊಡ್ತೀವಿ, ರಾಜ್ಯವನ್ನು ಆಳಿದವರು. ಇಷ್ಟು ದಿವಸಕ್ಕೆ ಕನ್ನಡಿಗರಿಗೆ ಮೋಸ ಮಾಡಿದವರೇ ಅವರು. ಸೊ ನಾನು ಅದನ್ನು ಟೀಕಾ ಟಿಪ್ಪಣಿ ಮಾಡೋದಕ್ಕೆ ಹೋಗೋದಿಲ್ಲ. BJP ಆ್ಯಂಡ್ ಗ್ಯಾಂಗ್ ಏನು ವಿಚಾರ ಅಂತ ಹೇಳಿದರೆ, ಅವರಿಗೆ ಇಲ್ಲಿ ಬೆವರು ಸುರಿಸಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂದರೆ ಮಾಡೋದಿಲ್ಲ. ಹೈಯೆಸ್ಟ್ ಟ್ಯಾಕ್ಸ್ ಸೆಕೆಂಡ್ ಹೈಯೆಸ್ಟ್ ನಮ್ಮ ರಾಜ್ಯ ಕೊಡ್ತಾ ಇರೋದು. ಅದ್ರ ಜೊತೆಗೆ ಬರಗಾಲ ಬಂದಾಗ ಇವ್ರು ಯಾರು ಕೂಡ ಧ್ವನಿ ಎತ್ತಲಿಲ್ಲ. ಧ್ವನಿ ಎತ್ತಿದ್ರೆ ಯಾರಾದರೂ ಕೊನೆಗೆ ಸುಪ್ರೀಂ ಕೋರ್ಟಿಗೆ ಹೋಗಿ ತಗೊಂಡು CBSE ICSE ಯಾವುದು ಸೆಂಟ್ರಲ್ ಗೌರ್ಮೆಂಟ್ದಲ್ವಂತ ರೂಲ್ಸು, ಏನು ನಾವು ಮಾಡಿರೋದ ರೂಲ್ಸು. ಹೈಯೆಸ್ಟ್ ಎಲ್ಲ ಕಡೆಯೂ ಕೂಡ ದ್ವಿಭಾಷಾ ಇದೆ. ಬಟ್ ನಾವು ನಮ್ಮ ರಾಜ್ಯದಲ್ಲಿ, ನಾನು ಮಾಧ್ಯಮದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, BJP ಅವ್ರಿಗೆ ಉತ್ತರ ಕೊಡೋದಕ್ಕಿಲ್ಲ. BJP ಅವ್ರು ಇಷ್ಟು ಹೊಲಸು ಮಾಡಿರೋದ್ರಿಂದನೇ ಅವರ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡವರು. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿರೋ ಅಶೋಕ್ ಅವ್ರ ಕನ್ನಡ ನೋಡಿದ್ದೀರಾ ನೀವು? ನಮ್ಮ ಎಂಥದ್ದು ಶೋಭಾ ಕಾರಂಜ್ಲೆ ಭಾಳ ಒಳ್ಳೆ ಕಾಮೆಂಟ್ ಮಾಡಿದ್ದಾರೆ. ಏನಂತ, ಇವರಿಗೆ ಬುದ್ಧಿನೇ ಇಲ್ಲ ಏನೋ, ಎಂಥದ್ದು ಶಿಕ್ಷಣ ಸಚಿವರೇ ಶಿಕ್ಷಣನೇ ಇಲ್ಲ ಅಂತ ಹೇಳಿ. ಅವ್ರು ಹಿಂದಿ ಕೇಳಿದ್ದೀರಾ ನೀವು? ಅವ್ರು ಹೋಗಿ ಡೆಲ್ಲಿಗೆ ಹೋಗಿ ಹಿಂದಿ ಮಾತಾಡಿದಾರಲ್ಲ, ಎಷ್ಟೋ ಜನರು ಕಾಮೆಂಟ್ ಮಾಡಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ. ಮೋಸ್ಟ್ಲಿ ಮಧುರ್ ಇವರು ಮಾತಾಡಿರೋದು ನೋಡೇ ಚೇಂಜ್ ಮಾಡಿರ್ಬೇಕಂತ. ಅದಕ್ಕಂತೂ ಚೇಂಜ್ ಮಾಡಿಲ್ಲ ನಾನು. ಮಕ್ಕಳ ಭವಿಷ್ಯಕ್ಕೋಸ್ಕರ ಒತ್ತಡ ಎಕ್ಸಾಮ್ದು ಇರ್ತದೆ. ನಾನು 35 to 33 ಮಾಡಿದಾಗ ನಾನು ಯಾಕೆ ಅಂತೇಳಿ ಹೇಳಿದೆ ತಮಗೆಲ್ಲರಿಗೂ ಕೂಡ. ಇದೆಲ್ಲದೂ ಕೂಡ ತುಂಬ ವರ್ಷದಿಂದ. ಆಮೇಲೆ ಕುವೆಂಪು ಅವರು ಕೂಡ ಮಾತೆತ್ತಿದ್ರು ಒಂದು ಸತಿ. ಅದನ್ನು ಕ್ರಮೇಣ ವ್ಯವಸ್ಥೆ ಬೇರೆ ಬೇರೆಯವರಿದ್ದರು. ನಮ್ಮ ಸರ್ಕಾರನೂ ಇತ್ತು, JDS ಇತ್ತು, BJP ಇತ್ತು, ಕೋಲಿಷನ್ ಗೌರ್ಮೆಂಟ್ಸ್ ಇತ್ತು, ಎಲ್ಲ ನಾವೆಲ್ಲ ನೋಡ್ಕೊಂಡು ಬಂದಾಗ ಸಾಕಷ್ಟು ಜನರು ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಇವತ್ತು ಥರ್ಡ್ ಲ್ಯಾಂಗ್ವೇಜ್ ಹೇರಿಕೆಯನ್ನು ಎಲ್ಲದು ಏನಾಗಿದೆ, ಇವರಿಗೆ ಹಿಂದಿ ಅಂತೇಳಿ ಪ್ರಮೋಟ್ ಮಾಡ್ತಾರೆ. ಅಲ್ಲಿ ನರೇಂದ್ರ ಮೋದಿಯವ್ರನ್ನ ಖುಷಿಪಡಿಸೋದಕ್ಕೆ, ಓಲೈಸೋದಕ್ಕೆ. ಅದಲ್ಲ, ಎಲ್ಲ ಲ್ಯಾಂಗ್ವೇಜ್ ಇದೆ. ಕೆಲವು ಕಡೆ ಕನ್ನಡನೇ ಇದೆ ಥರ್ಡ್ ಲ್ಯಾಂಗ್ವೇಜು, ಅದು ಕೂಡ ಇದೆ. ಅದಕ್ಕೂ ಕೂಡ ನಾವು ಏನು ರೂಪರೇಖೆ ಮಾಡ್ತೀವಿ ಅದನ್ನು ಕೂಡ ನಾವು ಮುಂದೆ ತಗೊಳ್ಬೇಕು. ಆಮೇಲೆ ಈ 2016ರಲ್ಲಿ ಈ 2 ಲ್ಯಾಂಗ್ವೇಜ್ ಇದು ಬರಬೇಕಂತ ಹೇಳಿದೆ. ವಿ ಆಲ್ ಹ್ಯಾವ್ ಟು ಗೆಟ್ ರೆಡಿ. ಹಂಗಂದ ತಕ್ಷಣ ನಮ್ಮ ಕನ್ನಡಿಗರೇ, ನಾನು ಅವತ್ತು ಮಾಧ್ಯಮದಲ್ಲೂ ಕೂಡ ನಾನು ನಿಮಗೆಲ್ಲ ಹೇಳಿದೆ, ನಮ್ಮ ಕನ್ನಡಿಗರು ಹೊಟ್ಟೆಪಾಡಿಗೆ ಹಿಂದಿಯನ್ನು ಕಲಿಕೆಯಾಗಿ ಬೋಧನೆ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು, ಒತ್ತಡ ಇರಬಾರ್ದು, ಗ್ರೇಡಿಂಗ್ ಇರ್ತದೆ ಅನ್ನೋದೊಂದು ಬಿಟ್ಟರೆ ಯಾವುದೇ ಭಾಷೆ ವಿರುದ್ಧ ಅಲ್ವೇ ಅಲ್ಲ. ಹಂಗಾರೆ ಕನ್ನಡನ ಕಲಿಬಾರ್ದು ಅಂಥೇಳಿ ಇವರೆಲ್ಲ ಹೇಳ್ತಾರಂತ. ಆ ಪ್ರಶ್ನೆ ಹಾಕ್ಬೋದಾ ಇವರಿಗೆ? ಹಾಕಲ್ಲ ನಾನು. ಅದಕ್ಕೆ ನಾನು ಅದನ್ನ ಹೇಳೋದಿಲ್ಲ. ಸರ್ಕಾರ ಇದೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಮನವಿಯನ್ನು ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಅದನ್ನು ಕರೆಕ್ಟಾಗಿ ಹೇಳಿದ್ದಾರೆ. ಇದು ಒಳ್ಳೆಯದಿದು. ಯಾಕೆಂದರೆ ಗ್ರೇಡಿಂಗ್ ಸಿಸ್ಟಮ್ ಮಾಡಿದ್ರೆ ಕಲ್ತಂಗೂ ಆಗುತ್ತೆ, ಶಿಕ್ಷಣದಲ್ಲಿ ಒತ್ತಡ ಬರೋದಿಲ್ಲ ಅಂತ. ಯಾರೋ ಟೀಕಾ ಟಿಪ್ಪಣಿ ಮಾಡ್ತಾರೆ ಅಂಥೇಳಿ ನಾವು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಅದರ ಅವಶ್ಯಕತೆ ನನಗಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.